ಸಂದರ್ಭಕ್ಕೆ ಅನುಗುಣವಾಗಿ ನಮ್ಮ ಆಂತರಿಕ ಪ್ರತಿಭೆ ಶ್ರೀ ಕಿರಣ್ ಮತ್ತು ತಂಡದಿಂದ ನುಕ್ಕಡ್ ಅಂದರೆ ಬೀದಿ ನಾಟಕವನ್ನು ಪ್ರಸ್ತುತಪಡಿಸಲಿದ್ದಾರೆ. ಪ್ಲೀಸ್ ವೆಲ್ಕಮ್ ದೇ. ಅಂದರೆ ಎಚ್ಚರಿಕೆಯಿಂದಿರುವುದು ಪ್ರತಿಯೊಬ್ಬರ ಕರ್ತವ್ಯ. ಯಾವುದೇ ಕ್ಷೇತ್ರದಲ್ಲಾದರೂ ಅಕ್ರಮ ವಿರುದ್ಧವಾಗಿ ಅಪಾಯವೆರಗದಂತೆ ಮತ್ತು ಸಮಾಜದ ಹಿತಕ್ಕಾಗಿ ಎಚ್ಚರದಿಂದಿರುವುದು ನಮ್ಮೆಲ್ಲರ ಹೊಣೆಗಾರಿಕೆ. ನಮ್ಮ ಸಮಾಜದಲ್ಲಿ ಇಬ್ಬರು ಶಕ್ತಿಗಳಿದ್ದಾರೆ, ಸತ್ಯತೆ ಮತ್ತು ಭ್ರಷ್ಟಾಚಾರ. ಇವೆರಡರ ನಡುವೆ ಏನಾಗುತ್ತದೆಂದು ನೀವೇ ನೋಡಿ. ನಾನು ಸತ್ಯ, ನಾನು ಎಲ್ಲರಲ್ಲೂ ಇರುತ್ತೇನೆ. ನಾನು ಸತ್ಯ, ನ್ಯಾಯ, ಧರ್ಮದ ಪರವಾದ ಧ್ವನಿ. ಲೋಕವು ಎಷ್ಟು ಕತ್ತಲೆಯಾದರೂ ನಾನು ನಂಬಿಕೆಯಿಂದ ಹೇಳುತ್ತೇನೆ, ನಾನು ಸರಿ, ನಾನು ಗೆದ್ದೇ ಗೆಲ್ಲುತ್ತೇನೆ. ನೋಡ್ರಪ್ಪ, ಗೆದ್ದೆ ಗೆಲ್ತಾರಂತೆ. ನಾನು ಭ್ರಷ್ಟಾಚಾರ. ಲೇ ದಡ್ಡ, ಈಗಿನ ಕಾಲದಲ್ಲಿ ಜನ ಶಾರ್ಟ್ ಕಟ್ ಹುಡುಕ್ತಾರೆ ಕಣೋ. ಸುಳ್ಳು, ಲೋಭ ಮತ್ತು ಅಧಿಕಾರ ಇರೋವರೆಗೂ ನಾನೇ ರಾಜ. ನನಗೆ ಯಾರು ಸರಿಸಾಟಿ ಇಲ್ಲ. ನಾನೇ ದೊಡ್ಡವನು, ನಾನೇ ಗೆಲ್ಲೋದು. ನೀನು ಮಾಯಾವಿ. ನೀನು ಜನರಲ್ಲಿ ಬೇಗ ಸೇರ್ಕೊಳ್ಬೋದು, ಆದ್ರೆ ಕೊನೆಗೆ ನಾನೇ ಸತ್ಯನೇ ಗೆಲ್ಲೋದು. ಹೌದೇನಪ್ಪ? ಗೆಲ್ಲೋದು ನೀನ ನಾನು ಅಂತ ಜನರ ಮಧ್ಯೆ ಹೋಗಿ ನೋಡೋಣ ಬಾ. ನೋಡು, ಇವನು ನನ್ನವನು. ಇವನ್ ಯೋಚನೆ ಎಲ್ಲ ನಂದು. ಇವತ್ತು ಹೊಸ ಸಾಹೇಬ್ರೆ ಬರ್ತಾ ಇದ್ದಾರೆ. ಅವರಿಗೆ ಹೆಂಗಾದ್ರೂ ಬ್ರೈನ್ ವಾಶ್ ಮಾಡಿ ನನ್ನ ಕಡೆ ಹೇಳ್ಕೋಬೇಕು. ಸುಮಾರು ಫೈಲ್ಸ್ ಪೆಂಡಿಂಗ್ ಇದೆ, ಬೇಗ ಮುಗಿಸ್ಕೊಂಡು ನಾನು ಸೆಟಲ್ ಆಗಬೇಕು. ಓಹ್, ಸಾಹೇಬ್ರು ಬಂದ್ರು. ನಮಸ್ಕಾರ ಸರ್. ನಮಸ್ಕಾರ. ವೆಲ್ಕಮ್ ಸರ್. ಥ್ಯಾಂಕ್ ಯು ಸರ್. ಇದೆ ಸರ್ ನಿಮ್ಮ ಸೀಟು. ನನ್ನ ಹೆಸರು ಪ್ರಶಾಂತ್ ಅಂತ. ಸರ್, ನಾನಿಲ್ಲಿ 10 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೇನೆ ಸರ್. ನನ್ನ ಸರ್ವಿಸಲ್ಲಿ ನೀವೇ ಸರ್ ಯಂಗೆಸ್ಟ್ ಅಧಿಕಾರಿ. ಓ ಹೌದಾ? ಥ್ಯಾಂಕ್ ಯು ಪ್ರಶಾಂತ್ ಅವರೇ, ನಿಮ್ಮ ಮಾರ್ಗದರ್ಶನನೂ ಬೇಕು. ಅಯ್ಯೋ ಖಂಡಿತ ಸರ್. ಹಾಗೆ ನಿಮ್ಮದು ಇದೇ ಊರಾ ಸರ್? ಇಲ್ಲ ಪ್ರಶಾಂತ್ ಅವರೇ, ನಮ್ಮೂರು ಮಳವಳ್ಳಿ ಹತ್ರ ಒಂದು ಚಿಕ್ಕ ಹಳ್ಳಿ. ಈ ಊರಿಗೆ ಇವಾಗಲೇ ಬಂದಿರೋದು. ಈ ಊರು ಹೊಸದು, ಇಲ್ಲಿನ ಜನನೂ ಹೊಸಬ್ರು. ಮತ್ತೆ ಮನೆ, ಕಾರು ಎಲ್ಲ? ನಮ್ಮ ತಂದೆ ರೈತರು. ಅವರು ನಮ್ಮನ್ನೆಲ್ಲ ಕಷ್ಟಪಟ್ಟು ಓದಿಸಿದ್ದಾರೆ. ಅದಕ್ಕೆ ನನಗೆ ಈ ಜಾಬ್ ಸಿಕ್ಕಿರೋದು. ಮನೆ ಕಾರು ಎಲ್ಲ ಇನ್ನು ಮುಂದೆ. ಬೇಗನೆ ಮಾಡ್ತೀರಾ ಬಿಡಿ ಸರ್. ಏನಿದು ಇಷ್ಟೊಂದು ಫೈಲ್ಸ್ ಇದೆ? ಸರ್, ಇದೆಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿರೋ ಫೈಲ್ಸ್ ಸರ್. ಇದು ಬಂದ್ಬಿಟ್ಟು ಸ್ವಲ್ಪ ಹಾಗೆ ಹೀಗೆ ಇರೋ ಫೈಲ್ಸು. ಇವನ್ನ ನೋಡ್ಕೊಂಡು ಪಾಸ್ ಮಾಡಬೇಕು ಅಷ್ಟೇ. ಅಂದರೆ ಸರ್, ಇವೆಲ್ಲ ಟೇಬಲ್ ಮೇಲೆ ಕ್ಲಿಯರ್ ಮಾಡಬೇಕಾಗಿರೋ ಫೈಲ್ಸ್. ಇದು ಟೇಬಲ್ ಕೆಳಗಡೆ ಕ್ಲಿಯರ್ ಮಾಡಬೇಕಾಗಿರೋ ಫೈಲ್ಸು. ಏನ್ ಬರಬೇಕು ಅದೆಲ್ಲ ಫೈಲ್ ಒಳಗಡೆನೆ ಇದೆ. ತಗೊಂಡು ಬೇಗ ಕ್ಲಿಯರ್ ಮಾಡಬೇಕು ಅಷ್ಟೇ. ಏನು ಹೇಳ್ತಾ ಇದ್ದೀರಾ? ಟೇಬಲ್ ಕೆಳಗಡೆ ಕ್ಲಿಯರ್ ಮಾಡಬೇಕು ಅಂದ್ರೆ ಲಂಚಾನ? ಇದೆಲ್ಲ ತಪ್ಪಲ್ವಾ? ಸರ್, ಇದೆಲ್ಲ ತಪ್ಪು ಅಂದ್ರೆ ನೀವು ಯಾವಾಗ ಕಾರ್ ತಗೊಳ್ಳೋದು, ಯಾವಾಗ ಮನೆ ಮಾಡೋದು, ಯಾವಾಗ ಸೆಟಲ್ ಆಗೋದು? ನೀವು ಸೆಟಲ್ ಆಗ್ಬೇಕಲ್ವಾ ಸರ್? ಅಲ್ಲ, ನಾನು ಈಗ ತಾನೇ ಕೆಲ್ಸಕ್ಕೆ ಸೇರಿದ್ದೀನಿ. ಇದನ್ನೆಲ್ಲ ಮಾಡ್ಬೇಕಾ? ಬೇಕು ಸರ್. ನೀವು ಭಯ ಪಡಬೇಡಿ, ಇದೆಲ್ಲ ನಾನು ನೋಡ್ಕೋತೇನೆ. ನನ್ನ ಸರ್ವಿಸಲ್ಲಿ ಈ ತರ ಎಷ್ಟು ನೋಡಿಲ್ಲ. ಆದ್ರೂ ನನ್ನ ಮನ್ಸು ಯಾಕೆ ಒಪ್ತಾ ಇಲ್ಲ ಪ್ರಶಾಂತ್ ಅವರೇ. ಇರಿ, ನಮ್ಮ ಮನೆಯವರು ಫೋನ್ ಮಾಡ್ತಾ ಇದ್ದಾರೆ. ಹಲೋ. ಹಲೋ ರೀ, ತಿಂಡಿ ತಿಂದ್ರಾ? ಹೇಗಿದೆ ನಿಮ್ಮ ಹೊಸ ಆಫೀಸು? ಆಫೀಸ್ ಏನು ಚೆನ್ನಾಗಿದೆ, ಆದ್ರೆ ಆಮೇಲೆ ರೀ, ನಾನು ಮಕ್ಕಳಿಗೆ ಹತ್ರದಲ್ಲಿ ಒಂದು ಸ್ಕೂಲ್ ನೋಡ್ಕೊ ಬಂದೆ ರೀ. ಎಷ್ಟು ಚೆನ್ನಾಗಿದೆ ಗೊತ್ತಾ ಸ್ಕೂಲು. ಆದ್ರೆ ಏನ್ರಿ ಫೀಸ್ ಇಷ್ಟೊಂದು. ಬಟ್ ಸ್ಕೂಲ್ ತುಂಬಾ ಚೆನ್ನಾಗಿದೆ ರೀ. ನಮ್ಮ ಮಕ್ಕಳು ಓದಿದ್ರೆ ಅದೇ ಸ್ಕೂಲಲ್ಲಿ ಓದ್ಬೇಕು. ಆಮೇಲೆ ಇನ್ನೊಂದು ವಿಷಯ, ಮನೆಗೆ ಒಂದು ಅಮ್ಮ ತಾಯಿ, ಇವತ್ತು ನನ್ನ ಆಫೀಸಿಗೆ ಬಂದಿರೋ ಮೊದಲನೇ ದಿನ. ಬ್ಯುಸಿ ಇದ್ದೀನಿ. ಮನೆಗೆ ಬರ್ತೀನಿ, ಆಮೇಲೆ ಮಾತಾಡೋಣ.
ಏನ್ ಸರ್, ಮೇಡಮ್ ಆಲ್ರೆಡಿ ಅದು ಬೇಕು ಇದು ಬೇಕು ಅಂತ ಅಪ್ಲಿಕೇಶನ್ ಹಾಕಿದಂಗಿತ್ತು. ಅದಕ್ಕೆ ಸರ್ ಹೇಳಿದ್ದು ಈ ಫೈಲ್ಸ್ ಎಲ್ಲ ಬೇಗ ಕ್ಲಿಯರ್ ಮಾಡಿ, ಎಲ್ಲ ಬೇಗ ಆಗತ್ತೆ ಸರ್, ನೀವೇನ್ ಯೋಚನೆ ಮಾಡಬೇಡಿ. ನೋಡ್ದ ನಮ್ಮವನು ನಿಮ್ಮವನ್ನ ಹೆಂಗ್ ಚೇಂಜ್ ಮಾಡ್ದ. ಗೆಲ್ಲೋದು ನಾನೇ, ಆಸೆ ಯಾರನ್ನು ಸುಮ್ಮನೆ ಬಿಡಲ್ಲ. ಮರುದಿನ ದ ನೆಕ್ಸ್ಟ್ ಡೇ. ಅಪ್ಪ ದೇವ್ರೆ, ಹೆಂಗೋ ಹೊಸ ಬಾಸನ್ನ ಅಡ್ಜಸ್ಟ್ ಮಾಡ್ಕೊಂಡು ಆಯ್ತು, ನನಗಿನ್ನೇನು ಚಿಂತೆ ಇಲ್ಲ, ಚೆನ್ನಾಗಿ ದುಡ್ಡು ಮಾಡ್ಕೋಬಹುದು. ಅರೆ ಸಾಹೇಬ್ರು ಬಂದ್ರು. ಗುಡ್ ಮಾರ್ನಿಂಗ್ ಸರ್. ಯಾಕೆ ಸರ್ ಡಲ್ ಆಗಿದ್ದೀರಾ? ಕಾಫಿ ತರಿಸ್ಲಾ? ಬೇಡ ಪ್ರಶಾಂತ್ ಅವರೇ, ನಿನ್ನೆ ನಾನು ಕ್ಲಿಯರ್ ಮಾಡಿದ ಫೈಲ್ಸ್ ಎಲ್ಲ ವಾಪಸ್ ತನ್ನಿ. ಯಾಕೆ ಸರ್? ನೀವು ತಗೊಂಡ್ ಬನ್ರಿ. ತಗೊಳ್ಳಿ, ಈ ಫೈಲ್ಸ್ನೆಲ್ಲ ರಿಜೆಕ್ಟ್ ಮಾಡಿ. ಹಾಗೆ ಈ ದುಡ್ಡು ಯಾರು ಕೊಟ್ಟಿದ್ದಾರೆ ಅವ್ರಿಗೆ ವಾಪಸ್ ಕೊಟ್ಬಿಡಿ. ಹಾ, ಯಾಕೆ ಸರ್, ಏನಾಯ್ತು? ಪ್ರಶಾಂತ್ ಅವರೇ, ಈ ದುಡ್ಡು ಯಾಕೋ ನನಗೆ ತುಂಬಾ ಭಾರ ಅನ್ನಿಸ್ತಾ ಇತ್ತು. ನಾನು ನಿನ್ನೆ ರಾತ್ರಿ ಪೂರ ನಿದ್ದೆ ಮಾಡಿಲ್ಲ. ನಮ್ಮ ತಂದೆ ವ್ಯವಸಾಯ ಮಾಡಿ ಕಷ್ಟಪಟ್ಟು ನಮ್ಮನ್ನ ಸಾಕಿದ್ದಾರೆ. ಒಂದೊಂದು ರೂಪಾಯಿಗೂ ಎಷ್ಟು ಕಷ್ಟಪಡ್ತಾ ಇದ್ರು ಅಂತ ನಮಗ್ ಗೊತ್ತು. ಅವ್ರು ದುಡ್ದಿದ್ದ ದುಡ್ಡು ಲಂಚ ಕೊಡ್ಬೇಕಾದ್ರೆ ನೊಂದ್ಕೋತಾ ಇದ್ರು. ಅವಾಗ ಅವ್ರು ಹೇಳಿದ ಮಾತು ನಿನ್ನೆಯಿಂದ ನನಗೆ ಕಾಡ್ತಾ ಇದೆ. ನಾನು ನನ್ನ ಮಕ್ಕಳನ್ನ ಅಧಿಕಾರಿಗಳನ್ನಾಗಿ ಮಾಡ್ತೀನಿ, ಅವರು ಯಾವುದೇ ತರ ಭ್ರಷ್ಟಾಚಾರ ಇಲ್ಲದೆ ಜವಾಬ್ದಾರಿಯಿಂದ ಕೆಲಸ ಮಾಡೋ ತರ ಬೆಳೆಸ್ತೀನಿ ಅಂತ ಹೇಳ್ತಾ ಇದ್ರು. ಆದ್ರೆ ಇವತ್ತು ನಾನೇ ಒಬ್ಬ ಭ್ರಷ್ಟಾಚಾರನಾಗಿದ್ದೀನಿ. ಅವರ ಮಾತು ನನ್ನ ಚುಚ್ಚಿ ಚುಚ್ಚಿ ಕೊಲ್ತಾ ಇದೆ. ನನ್ನ ತಪ್ಪು ನನಗೆ ಅರಿವಾಗಿದೆ. ನಿನ್ನೆ ನಾನು ಮಾಡಿದ್ದು ತಪ್ಪು. ಇದನ್ನೆಲ್ಲ ತಗೊಂಡೋಗಿ. ಸರ್, ಹಿಂಗೆಲ್ಲ ಯೋಚನೆ ಮಾಡಿದ್ರೆ ಕಾರು ಇಲ್ಲ, ಮನೆನೂ ಇಲ್ಲ. ಅಲ್ಲರಿ ಪ್ರಶಾಂತ್, ನಮಗ್ ಬರೋ ಸಂಬಳದಲ್ಲಿ ಕಾರು ಮನೆ ಚಿಕ್ಕದಾಗಿರ್ಬೋದು, ಆದ್ರೆ ನೆಮ್ಮದಿ ಇರುತ್ತೆ. ಅದಕ್ಕೆ ದೊಡ್ಡವ್ರು ಹೇಳಿರೋದು, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ. ನಾವು ಮಾಡೋ ತಪ್ಪು ನಮ್ಮ ಸಂತತಿಯನ್ನು ಕೊಲ್ಲುತ್ತೆ. ಅದಕ್ಕೆ ನಾನು ಭ್ರಷ್ಟಾಚಾರ ಮಾಡಲ್ಲ, ನಿಮ್ಮನ್ನೂ ಮಾಡಕ್ ಬಿಡಲ್ಲ. ಜವಾಬ್ದಾರಿಯುತವಾಗಿ ನಡ್ಕೊಳ್ಳೋಣ. ಜವಾಬ್ದಾರಿ ಅನ್ನೋದು ಎಲ್ಲರ ಕರ್ತವ್ಯ. ಹಾಗೆ ಜಾಗರೂಕತೆ ನಮ್ಮೆಲ್ಲರ ಜವಾಬ್ದಾರಿ. ವಿಜಿಲೆನ್ಸ್ ಈಸ್ ಅವರ್ ಶೇರ್ಡ್ ರೆಸ್ಪಾನ್ಸಿಬಿಲಿಟಿ. ಈಗ ಹೇಳಿ. ವಿಜಿಲೆನ್ಸ್ ಈಸ್ ಅವರ್ ಶೇರ್ಡ್ ರೆಸ್ಪಾನ್ಸಿಬಿಲಿಟಿ. ಸುಳ್ಳಿನಿಂದ ಶಾಂತಿ ಸಾಧ್ಯವಿಲ್ಲ. ಸತ್ಯವನ್ನು ಆಯ್ಕೆ ಮಾಡು. ಅದರಲ್ಲಿ ವಿಳಂಬ ಇರಬಹುದು, ಆದರೆ ಸೋಲಿಲ್ಲ. ಪ್ರತಿಯೊಬ್ಬರು ಬದಲಾದರೆ ಸಮಾಜವು ಬದಲಾಗುತ್ತದೆ. ಏ ಭ್ರಷ್ಟಾಚಾರ, ನೀನು ಬದಲಾಗು. ಏನು, ನಾನ್ ಬದಲಾಗ್ಬೇಕಾ? ಇವ್ರು ಬದಲಾದ್ರೆ ಪ್ರಪಂಚನೇ ಬದಲಾಗೋಯ್ತಾ? ನೋಡು, ಪ್ರಪಂಚದಲ್ಲಿ ಎಷ್ಟು ಜನ ಇದ್ದಾರೆ. ನಾನು ಯಾರನ್ನ ಬೇಕಾದ್ರೂ ಸೇರ್ಬೋದು. ನಿನ್ನ ಪ್ರಯತ್ನ ನೀನ್ ಮಾಡು, ನನ್ನ ಪ್ರಯತ್ನನ ನಾನ್ ಮಾಡ್ತೀನಿ. ಕೊನೆಯಲ್ಲಿ ಗೆಲ್ಲೋದು ನಾನೇ. ಸತ್ಯಮೇವ ಜಯತೆ. ಜಾಗರೂಕತೆ ನಮ್ಮೆಲ್ಲರ ಜವಾಬ್ದಾರಿ. ಸ್ನೇಹಿತರೆ, ನಾವೆಲ್ಲರೂ ದಿನನಿತ್ಯ ಜೀವನದಲ್ಲಿ ಅನೇಕ ಘಟನೆಗಳನ್ನ ನೋಡುತ್ತೇವೆ. ಅಕ್ರಮ, ವ್ಯರ್ಥ ಖರ್ಚು, ನಿರ್ಲಕ್ಷ್ಯ. ಆದರೆ ಅದಕ್ಕೆ ಮೌನವಾಗಿರುವ ಬದಲು ಎಚ್ಚರದಿಂದ ನಡೆದುಕೊಂಡರೆ ಸಮಾಜ ಬದಲಾಗಬಹುದು. ಹೀಗಾಗಿ ಸ್ನೇಹಿತರೆ, ಜಾಗರೂಕತೆ ಕೇವಲ ಒಂದು ಅಭಿಯಾನವಲ್ಲ, ಅದು ನಮ್ಮ ಜೀವನದ ಭಾಗ. ಪ್ರತಿ ನಾಗರಿಕನು ಎಚ್ಚರದಿಂದ ನಿಷ್ಠೆಯಿಂದ ನಡೆದುಕೊಂಡರೆ ದೇಶ ಶ್ರೇಷ್ಠವಾಗುತ್ತದೆ. ಯಾವಾಗಲೂ ಯೋಚಿಸೋಣ, ನಾನು ಎಚ್ಚರದಿಂದಿದ್ದೇನಾ? ಹೌದು, ಜಾಗರೂಕತೆ ನಮ್ಮೆಲ್ಲರ ಜವಾಬ್ದಾರಿ. ಜಾಗರೂಕತೆ ನಮ್ಮೆಲ್ಲರ ಜವಾಬ್ದಾರಿ. ವಿಜಿಲೆನ್ಸ್ ಈಸ್ ಅವರ್ ಶೇರ್ಡ್ ರೆಸ್ಪಾನ್ಸಿಬಿಲಿಟಿ. ನಮ್ಮ ಈ ರೋಡ್ ಶೋನ ಪಾತ್ರದ ಪರಿಚಯ. ಸತ್ಯದ ಪಾತ್ರಧಾರಿಯಾಗಿ ಭೀಮೇಶ್, ಭ್ರಷ್ಟಾಚಾರದ ಪಾತ್ರದಲ್ಲಿ ಸನತ್ ಗೋಲಾರ್, ಆಫೀಸರ್ನ ಪಾತ್ರದಲ್ಲಿ ವಿನಯ್ ಕುಮಾರ್, ಆಫೀಸರ್ನ ಅಸಿಸ್ಟೆಂಟ್ ಪಾತ್ರದಲ್ಲಿ ಪ್ರಶಾಂತ್,
ರಂಗಸಜ್ಜಿಕೆ ಶ್ರೀರಾಮ್. Female voiceover Rajeshwari N. This roadshow was script and directed by Kiran E. Thank you.